ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ಬಹಳ ಒಂದು ಪವರ್ಫುಲ್ ಆದಂತಹ ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತೇವೆ. ಕೇವಲ ನಿಂಬೆ ಹಣ್ಣನ್ನು ಬಳಸಿಕೊಂಡು ಮಾಡುವಂತಹ ವಶೀಕರಣ ತಂತ್ರ. ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ, ಗಂಡ ಅಥವಾ ಹೆಂಡತಿ, ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಯಾರನ್ನ ಬೇಕಾದರೂ ನಿಮ್ಮಂತೆ ವಶೀಕರಣ ಮಾಡಿಕೊಳ್ಳಬಹುದು. ಈ ಒಂದು ವಶೀಕರಣ ತಂತ್ರವನ್ನು ಮಾಡಲು ಒಂದು ಮಡಿಕೆಯಲ್ಲಿ ಉಪ್ಪನ್ನು ತೆಗೆದುಕೊಳ್ಳಬೇಕು, ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕು. ಯಾವ ರೀತಿ ಈ ಒಂದು ತಂತ್ರವನ್ನು ಮಾಡುವುದು ಎಂದು ನೋಡೋಣ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ. ಇವರು ಶಾಶ್ವತವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ. ಮೊದಲಿಗೆ ಸ್ನೇಹಿತರೆ, ಈ ಒಂದು ತಂತ್ರವನ್ನ ಭಾನುವಾರದ ದಿನ ಮಾಡಿದರೆ ತುಂಬಾ ಎಫೆಕ್ಟಿವ್ ಅಂತಾನೆ ಹೇಳಬಹುದು. ಭಾನುವಾರದ ದಿನ ಬೆಳಗ್ಗೆ ಅಥವಾ ಸಂಜೆ ಯಾರೂ ಶಬ್ದ ಮಾಡುವಂತಹ ಸಮಯದಲ್ಲಿ ಮಾಡುವಂತಿಲ್ಲ. ಈ ಒಂದು ವಶೀಕರಣ ತಂತ್ರವನ್ನು ನಿಶ್ಶಬ್ದ ಇರುವಂತಹ ಸ್ಥಳದಲ್ಲಿ ಕೂತು ಏಕಾಂತದಲ್ಲಿ ಮಾಡಿಕೊಳ್ಳಬೇಕು. ಒಂದು ಮಡಿಕೆಯಲ್ಲಿ ಉಪ್ಪನ್ನು ತುಂಬಿಟ್ಟುಕೊಂಡು ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಬೇಕು. ಈ ಒಂದು ಹಾಳೆಯ ಮೇಲೆ ನೀವು ಇಷ್ಟಪಟ್ಟಂತಹ ಹುಡುಗ ಅಥವಾ ಹುಡುಗಿ ಯಾವ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಳಬೇಕು ಅವರ ಹೆಸರನ್ನ ಬರೆದುಕೊಳ್ಳಿ. ಉದಾಹರಣೆಗೆ ಶಂಕರ್. ಈ ರೀತಿಯಾಗಿ ಬರೆದುಕೊಂಡ ನಂತರ ಶ್ರೀಂ ಕ್ಲೀಂ ವಶಂ ಈ ಒಂದು ಮಂತ್ರವನ್ನು ಬರೆದುಕೊಳ್ಳಬೇಕು. ಈ ರೀತಿಯಾಗಿ ಬರೆದುಕೊಂಡ ನಂತರ ಈ ಒಂದು ಚೀಟಿಯನ್ನು ನೀವು ಈ ರೀತಿಯಾಗಿ ಮಡಚಿ ಇದರ ಒಳಭಾಗದಲ್ಲಿ ಇಡಬೇಕು. ಈ ಒಂದು ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು. ಈ ಒಂದು ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರು ಮಂಜುಳಾ ಆಗಿದ್ದಲ್ಲಿ ಮಂಜುಳಾ ಎಂದು ಬರೆದುಕೊಳ್ಳಿ. ನಂತರ ಈ ಒಂದು ನಿಂಬೆ ಹಣ್ಣನ್ನು ಇದರ ಒಳಭಾಗದಲ್ಲಿ ಇಡಬೇಕು. ಈ ರೀತಿಯಾಗಿ ಇಟ್ಟ ನಂತರ ಈ ಒಂದು ಕೆಂಪು ಮತ್ತು ಹಳದಿ ಬಣ್ಣದ ದಾರದಿಂದ ಇದನ್ನು ಪೂರ್ಣ ಪ್ರಮಾಣವಾಗಿ ಸುತ್ತಿಕೊಳ್ಳಬೇಕು. ಈ ಒಂದು ವಶೀಕರಣ ತಂತ್ರ ಬಹಳ ಪವರ್ಫುಲ್ ಆಗಿದ್ದು, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಎಂಥದೇ ಆದ ಕಷ್ಟದಲ್ಲಿದ್ದರೂ ಕೂಡ, ಎಂಥದೇ ಆದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿದ್ರು ಕೂಡ ಅವರೇ ಬಂದು ನಿಮ್ಮನ್ನು ಸೇರಿಕೊಳ್ತಾರೆ. ನೀವೇ ಬೇಡ ಅಂದ್ರೂ ಸಹ ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಿಮ್ಮ ಮದುವೆಗೆ ನಿಮ್ಮ ಮನೆಯಲ್ಲಿ ಒಪ್ಪಿಗೆ ನೀಡ್ತಾ ಇಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾ ಇದೆ ಅಂದ್ರೂ ಕೂಡ ಈ ಒಂದು ತಂತ್ರವನ್ನು ಒಮ್ಮೆ ಪ್ರಯತ್ನಿಸಿ ನೋಡಿ. ನಿಮ್ಮ ಎಲ್ಲ ಆಸೆಗಳು ಸಕಲ ಇಷ್ಟಾರ್ಥ ನೆರವೇರುತ್ತೆ ಅಂತಲೇ ಹೇಳಬಹುದು. ಈ ಒಂದು ಪವರ್ಫುಲ್ ಆದಂತಹ ಈ ರೀತಿಯಾಗಿ ಮಾಡಿದ ನಂತರ ನೀವು ಇದನ್ನು ಏನು ಮಾಡಬೇಕಂದ್ರೆ 7 ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ನೀವು ಮಲಗುವಂತಹ ರೂಮ್ನಲ್ಲಿ ಇಟ್ಟು ಮಲಗಬೇಕು. ನಂತರ ಇದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿಗೆ ಬಿಟ್ಟು ಬನ್ನಿ. ಈ ರೀತಿಯಾಗಿ ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಶಾಶ್ವತವಾಗಿ ನಿಮ್ಮಂತೆ ಆಗ್ತಾರೆ. ಇದರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಅನುಮಾನವಿದ್ದಲ್ಲಿ ಈ ಒಂದು ವಶೀಕರಣ ತಂತ್ರ ಮನೆಯಲ್ಲಿ ಮಾಡೋದಕ್ಕೆ ಬರಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ. ಅವರು ಶಾಶ್ವತವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಮಾಡಿಕೊಡುತ್ತಾರೆ.